ಜೈ ಶ್ರೀರಾಮ್ ಎಲ್ಲರಿಗೂ ನಾನು ನಿಮ್ಮ ನೆಚ್ಚುಮೆಚ್ಚಿನ ಕಲಾವಿದ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸೀರೀಸ್ ಡೇ 1. ಇವತ್ತು ನಾನು ಶ್ರೀ ಶಿವಾಜಿ ಮುರುಗೇಂದ್ರ ಸ್ವಾಮೀಜಿಯವರ ಪೋರ್ಟ್ರೇಟ್ ಮಾಡುತ್ತಿದ್ದೇನೆ. ಈ ತರ ನೀವು ಮಾಡಿದರೆ ನಿಮ್ಮ ಡ್ರಾಯಿಂಗ್ ಸ್ಕಿಲ್ ಇನ್ನೂ ಇಂಪ್ರೂವ್ ಆಗುತ್ತೆ ಗುರು. ಅದಕ್ಕೆ ಒಟ್ಟ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡ್ರಿ. ವಿಡಿಯೋ ಶುರು ಮಾಡೋಣ ಬನ್ನಿ. ನಿಲ್ರಿ ಯಾಕೆ ಕೌನ್ಸಿಲ್ ಮಾಡ್ತೀರಿ? ನಮ್ಮ ಚಾನಲ್ ಇನ್ನೂ ಯಾರು ಹೊಸಬ್ರಾಗಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬಾಜುಕಿರೋ ಬೆಲ್ ಐಕಾನ್ ಒತ್ಕೋರಿ. ಹಾಗಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಬರ್ರಿ ವಿಡಿಯೋ ಶುರು ಮಾಡೋಣ. ನನ್ನ ಕಡೆ ಅಂತ ಒಂದು ಕಿವಿ ಮಾತು, ಅದೇನಂದ್ರ ಯಾರು ಡ್ರಾಯಿಂಗ್ ಮಾಡ್ಬೇಕು ಅನ್ಕೋತಿರ್ಲಿಲ್ಲ, ಫಸ್ಟ್ ಪೇಷೆನ್ಸ್ ಇರ್ಬೇಕು. ಪೇಷೆನ್ಸ್ ಇರ್ಲಿಕ್ಕೆ ತಿಳ್ಕೊರಿ, ನೀವು ಎಷ್ಟ ಗುದ್ದಾಡ್ರು ಡ್ರಾಯಿಂಗ್ ಒಟ್ಟ ಬರೋದಿಲ್ಲ. ಔಟ್ಲೈನ್ಕ ಯಾವ್ಯಾವ ಮೆಟೀರಿಯಲ್ಸ್ ಬೇಕಾಗತ್ತೋ ಹೇಳ್ತೀನಿ ಬರ್ರಿ. ನಾ ಬಂದ್ಬಿಟ್ಟ 2H ಮತ್ತು HB ಪೆನ್ಸಿಲ್ ತೊಗೊಂಡೇನ್ರಿ, ಮತ್ತು ನಾರ್ಮಲ್ ಇರೇಸರ, ಮತ್ತು ಡ್ರಾಯಿಂಗ್ ಇರೇಸರ, ಮತ್ತು ಒಂದು ಸ್ಕೇಲ್ ತೊಗೊಂಡೇನ್ರಿ. ನಾ ಬಂದ್ಬಿಟ್ಟ ಔಟ್ಲೈನಿಂಗ್ ಎ ಗ್ರೇಡ್ ಆರ್ಟ್ ಆ್ಯಪ್ ಯೂಸ್ ಮಾಡಿದ್ನು. ಈ ಆ್ಯಪ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾಗಿದ್ರೆ ನಾ ಒಂದು ಶಾರ್ಟ್ ವಿಡಿಯೋ ಮಾಡೀನಿ, ಅದನ್ನ ಪೂರ್ತಿ ನೋಡ್ರಿ, ನಿಮಗೆ ಎಲ್ಲ ತೀತಿ. ಸ್ಕೇಲ್ ತಗೋರಿ, 1 ಸೆಂಟಿಮೀಟರ್ ಪಾಯಿಂಟ್ ಮಾಡ್ರಿ. ನನ್ನ ಪೇಪರ್ ವೆಡ್ತ್ ಬಂದ್ಬಿಟ್ಟು 12 ಸೆಂಟಿಮೀಟ್ರ್, ಹೈಟ್ ಬಂದ್ಬಿಟ್ಟು 16 ಸೆಂಟಿಮೀಟ್ರ್. ನಿಮ್ಮ ಪೇಪರ್ ಯಾವ ಸೈಜ್ ಐತಿ ಆ ಸೈಜ್ ಪ್ರಕಾರ ಸೆಂಟಿಮೀಟ್ರ್ ತಗೋರಿ. ಪಾಯಿಂಟ್ ಮಾಡ್ಕೊಂಡಲ್ಲಿ ಸ್ಕೇಲ್ ತೊಗೊಂಡ ಲೈನ್ ಹೊಡ್ಕೊರಿ. ಔಟ್ಲೈನಿಂಗ್ ಮಾಡ್ಕೋವಾಗ 1 ಸೆಂಟಿಮೀಟರ್ ತಗೋರಿ, ಯಾಕಂದ್ರೆ ಬಿಗ್ನರ್ಸ್ ಇರ್ತಿರ್ಲ ನೀವು, ಅದಕ್ಕೆ 1 ಸೆಂಟಿಮೀಟರ್ ತಗೋರಿ. ಯಾರೊಬ್ಬೊಬ್ಬರ 2 ಸೆಂಟಿಮೀಟರ್ 4 ಸೆಂಟಿಮೀಟರ್ ತಗೋತಿರ್ತಾರಿ, ಅವ್ರ ಹಂಗ ತಗೋಕೋಬೇಡ್ರಿ. ನೀವು ಬಿಗ್ನರ್ಸ್ ಇರ್ತೀರಿ, ಅದಕ್ಕೆ 1 ಸೆಂಟಿಮೀಟರ್ ತಗೋರಿ. ಸ್ಟ್ರೇಟ್ ಲೈನ್ ಹೊಡ್ಕೋತ್ಲೆ ಕ್ರಾಸ್ ಲೈನ್ ಒಮ್ಮೆ ಹೊಡ್ಕೋದಿರ್ತೈತ್ರಿ, ಹೊಡ್ಕೊಲತ್ತೇನ್ರಿ. ಈ ತರ ನೀವು ಹೊಡ್ಕೋರಿ. ಕ್ರಾಸ್ ಲೈನ್ ಅದಕ್ಕೆ ಹೊಡ್ಕೋಬೇಕಂದ್ರ ರೀ, ಬಿಗ್ನರ್ಸ್ ಇರ್ತೀರಿ ನೀವು, ಡೀಟೇಲ್ ಆಗಿ ಬಿಡಿಸ್ಬೇಕಂದ್ರೆ ಕ್ರಾಸ್ ಲೈನ್ ಕಂಪಲ್ಸರಿ ಹೊಡ್ಕೋರಿ. ನೀವು ಕ್ರಾಸ್ ಹೊಡ್ಕೋತ್ಲಿ, ಅದ್ರ ಅಪೋಸಿಟ್ ಮಾತು ಇನ್ನೊಮ್ಮೆ ಹೊಡ್ಕೋರಿ. ಇದನ್ನ ನಾವು ಗಜಿಬಿಜಿ ಎಲ್ಲ ಮಾಡ್ಲತ್ತಂತ ತಿಳ್ಕೊಬೇಡ್ರಿ. ನಾ ಹೊಡ್ಯಾತೇನ್ಲಿ ಆ ತರನ ಯಾಪ್ ತರ ಕೊಟ್ಟಿರ್ತಾರೆ, ಬೇಕಾದ್ರೆ ನೀವು ನೋಡ್ರಿ. ಎ ಗ್ರೇಡ್ ಆರ್ಟ್ ಆ್ಯಪ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳೇನ್ರಿ, ಆ ವಿಡಿಯೋ ಒಮ್ಮೆ ನೋಡ್ಕೊಬರ್ರಿ. ನೀವು ನಿಮ್ಗೆ ಎಲ್ಲ ತಿಳಿತೈತಿ. ನಿಮ್ಗೆ ಹುಡ್ಕಾಡಕ್ ಕಷ್ಟ ಆಗತ್ತಿತ್ರ ನಾ ಡಿಸ್ಕ್ರಿಪ್ಷನ್ ತ್ರೋ ಹಾಕೇನ್ರಿ ಲಿಂಕ್, ನೋಡ್ರಿ. ನಾ ಹೇಳುದೆಲ್ಲ ಗೊತ್ತಾಕತ್ರಿ. ನಿಮ್ಗೆ ನಂಬರ್ ಹಾಕ್ಲಾಕ್ತೇನ್ರಿ, ನಂಬರ್ ಹಾಕ್ರಿ. ನೀವು ತೆಲಿಂತ್ರ ಶುರು ಮಾಡ್ರಿ, ಆನಂತರ ತಳಗಿನ ಬಾಡಿ ಮಾಡ್ರಿ, ಆಮೇಲೆ ಕಣ್ಣ ಮೂಗ ಬಾಯಿ ಎಲ್ಲ ಮಾಡ್ರಿ. ಇನ್ನು ನಾ ಮಾತಾಡ್ದಂಗಿಲ್ಲ, ನಾನು ವರ್ಕ್ ಮಾತಾಡ್ತೈತ್ರಿ.
ಔಟ್ಲೈನಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ರೀ. ಇರೇಸರ್ಲೆ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡತ್ತೇನೆ ರೀ. ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡ್ಕೊಂಡ 8B ಪೆನ್ಸಿಲ್ ತೊಗೊಂಡೇನ್ರಿ. ಯಾಕಂದ್ರೆ ಇನ್ನೊಮ್ಮೆ ಔಟ್ಲೈನಿಂಗ್ ಹಾಕೊಳತ್ತೇನ್ರಿ. ನಿಮ್ ತಲೆಯಾಗ ಪ್ರಶ್ನೆ ಓಡಾತಿರ್ಬೋದ್ರಿ, ಮತ್ತೆ ಯಾಕೆ ಔಟ್ಲೈನಿಂಗ್ ಹಾಕೊಳತ್ತಿದೆ ಅಂತ. ಇನ್ನ ಡ್ರಾಯಿಂಗ್ ರಬಲ್ ಯೂಸ್ ಮಾಡ್ಬೇಕ್ರಿ. HB ಪೆನ್ಸಿಲ್ನೇ 2H ಪೆನ್ಸಿಲ್ನೇ ನಾವು ಯೂಸ್ ಮಾಡ್ಕೊಂಡಿದ್ರಿ ಔಟ್ಲೈನಿಂಗ್. ನಾವು ಅಳಿಸೋವಾಗ ಎಲ್ಲ ಔಟ್ಲೈನಿಂಗ್ ಎಲ್ಲ ಅಳತೈತ್ರಿ. 8B ಪೆನ್ಸಿಲ್ ಔಟ್ಲೈನಿಂಗ್ ಹಾಕೊಂಡ ಅಳಿಸಿರ ಏನೂ ಪ್ರಾಬ್ಲಮ್ ಆಗಲ್ರಿ. ಅಣ್ಣ ಮೊದಲ 8B ಪೆನ್ಸಿಲ್ ಹಾಕಿರ್ ನಡೀತಿತ್ಲಾ ಕೇಳ್ತೀರಿ ನೀವು. ನಾವು ಮೊದಲ 8B ಪೆನ್ಸಿಲ್ ಔಟ್ಲೈನಿಂಗ್ ಮಾಡ್ರ ಅಕಸ್ಮಾತ್ ಔಟ್ಲೈನಿಂಗ್ ಮಾಡುವಾಗ ತಪ್ಪಾದ್ರ ಅಳಿಸ್ಲಾಕ ತೊಂದರೆ ಆಕತ್ರಿ. ಅದಕ್ಕೆ ನಾ 8B ಪೆನ್ಸಿಲ್ ಬಳಸ್ಲಿಲ್ರಿ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗ್ಯಾವ ಅನ್ಕೊಂಡೇನ್ರಿ. ಈ ವಿಡಿಯೋ ಹೇಗಾಗಿತ್ತು ಅಂತ ಕಮೆಂಟ್ ಮಾಡ್ರಿ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಎಲ್ಲರಿಗೂ.